ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಓಕೆ, ಇವತ್ತು ನಮ್ಮ ಚಾನಲಲ್ಲಿ ಏನು ರೆಸಿಪಿ ಅಂದರೆ ಮೂಲಂಗಿ ಸಾರು. ಈ ಮೂಲಂಗಿ ಸಾರು ಬೇಳೆ ಹಾಕ್ದಂಗೆ ಡೈರೆಕ್ಟಾಗಿ ಕಾಯಿ ರುಬ್ಬಿಟ್ಟು ಕಾಯಿ ಖಾರ ಎರಡು ರುಬ್ಬಿಟ್ಟು ಚಟ್ಪಟಾರ್ ಅಂತ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡುವಂಥ ಸಾಂಬಾರ್. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ಹಂಗೆ ಹೋಗೋಣ. ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 4 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ, ಒಂದು ಸಣ್ಣ ಉಂಡೆ ಆಗುವಷ್ಟು ಹುಣಸೆಹಣ್ಣು, 2 ಟೀ ಸ್ಪೂನ್ ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಗಟ್ಟಿ ಪೇಸ್ಟ್ ಆಗೋವರೆಗೂ ಕಂಪ್ಲೀಟಾಗಿ ರುಬ್ಕೊಬಿಡಿ. ನೋಡಿದರೆ ಎಷ್ಟು ಗಟ್ಟಿ ಪೇಸ್ಟ್ ಇದೆ ಅಂತ. ನೀರಾಗಿ ರುಬ್ಕೋಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಒಂದು ಪ್ಯಾನ್ಗೆ 1 ಟೀ ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಚುಟಾಪಟ ಅಂದಮೇಲೆ ಅರ್ಧ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿ ಗ್ಲಾಸ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಈರುಳ್ಳಿ ಜೊತೆ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ನಾನು 4 ಮೂಲಂಗಿನ ಸಿಪ್ಪೆ ಎಲ್ಲ ಸುಳ್ಕೊಂಡು ರೌಂಡಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ತಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಕಂಪ್ಲೀಟಾಗಿ ಒಂದು ಮಿಕ್ಸ್ ಕೊಡಿ 1 ನಿಮಿಷ. ಇವಾಗ ರುಬ್ಕೊಂಡಿರೋ ಖಾರನ ಹಾಕ್ಕೊಳ್ಳಿ. ಫಸ್ಟು ಗಟ್ಟಿ ಪೇಸ್ಟ್ ಹಾಕ್ಕೊಂಡು ಮೂಲಂಗಿ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಈ ಖಾರ ಸಣ್ಣ ಕುದಿ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಮೀಡಿಯಮ್ ಲೋ ಫ್ಲೇಮಲ್ಲಿ ಇರಲಿ. ಇವಾಗ ಮಿಕ್ಸರ್ ಜಾರ್ ತೊಳ್ಕೊಂಡಿರೋ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಹಾಕಿರೋದಕ್ಕೆ ಸಾರು ಬೆಂದಾದ್ಮೇಲೆ ಗಟ್ಟಿ ಆಗುತ್ತೆ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದರೆ ಕಾಯಿ ಎಲ್ಲ ವೈಟ್ ನೀರೆಲ್ಲ ಹೋಗಿ ಸೈಡಲ್ಲಿ ಕಾಯಿ ಬಂದಿದೆ. ಈ ಸೈಡಲ್ಲಿರೋ ನೀರು ಕಂಪ್ಲೀಟಾಗಿ ಬೇಯಬೇಕು. ಕಾಯಿ ಕಂಪ್ಲೀಟಾಗಿ ಬೆಂದು ಹೊರಗಡೆ ಇರೋ ತರಕಾರಿನೂ ಚೆನ್ನಾಗಿ ಬೇಯಬೇಕು. ಈ ರೀತಿ ಇವಾಗ ಈ ಥರ ಕುದಿ ಬರಬೇಕಾದ್ರೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ನಮ್ಮದು ಇನ್ಸ್ಟೆಂಟ್ ಆಗಿರೋ ಮೂಲಂಗಿ ಸಾಂಬಾರ್ ರೆಡಿ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಚಟ್ಪಟಾರ್ ಅಂತ ಮಾಡೋ ಸಾಂಬಾರ್ ಖಂಡಿತವಾಗ್ಲೂ ನಿಮಗೆ ಈಸಿಯಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಆಗ್ತೀನಿ. ಬಾಯ್.